ನಮಸ್ತೆ ಮಕ್ಕಳೇ. ಫಸ್ಟು ಓದೋಕ್ಕೆ ಮುಂಚೆ ನಾವು ಬುಕ್ ತೆಗಿತೀವಿ, ಬುಕ್ನ ಎಲ್ಲೆಲ್ಲೋ ಬಿಸಾಕ್ತೀವಿ, ಹಾಗೆಲ್ಲ ಮಾಡಬಾರ್ದು. ಇವಾಗ ನಾವು ಓದೋ ಟೈಮು ಅಂದರೆ ಫಸ್ಟ್ ಬುಕ್ ತೆಗೆದ್ಮೇಲೆ ಬುಕ್ಕಿನ ಮುಂದೆ ಕೈ ಜೋಡಿಸಿ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಅಂತ ಶ್ಲೋಕ ಹೇಳಿ ಬುಕ್ಕನ್ನು ಮುಟ್ಟಿ ನಮಸ್ಕರಿಸಿ ಶುರು ಮಾಡಬೇಕು. ಇವಾಗ ನಾನು ನಿಮಗೆ 4 ಲೈನ್ಸ್ ಬುಕ್ನಲ್ಲಿ ಕರ್ಸಿವ್ ರೈಟಿಂಗ್ ಬರೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಮಕ್ಕಳೇ, ಸಂತೋಷದಿಂದ ಕಲ್ತ್ಕೊಳ್ಳಿ. ಇದು 4 ಲೈನ್ಸ್ ಬುಕ್. ಆಲ್ರೆಡಿ ನಿಮ್ಮ ಸ್ಕೂಲ್ನಲ್ಲೆಲ್ಲ ಇಟ್ಕೊಂಡಿದ್ದೀರಾ ಈ ಥರ ಬುಕ್ಸು. ಹಾಗೆ ಮನೆಯಲ್ಲಿ ಬರೆಯುವಾಗಲೂ ಸ್ಕೂಲ್ನಲ್ಲಿ ಯಾವ ಥರ ಬುಕ್ಕನ್ನ ಇಟ್ಟಿರ್ತಾರೋ ಅದೇ ಥರ ಮನೆಯಲ್ಲೂ ಒಂದು ಬುಕ್ಕನ್ನ ಇಟ್ಕೋಬೇಕು. ಇದನ್ನು ನಾವು ರೆಡ್ ಲೈನ್ ಅಂತ ಕರಿತೀವಿ. ಕೆಂಪು ಬಣ್ಣದ ಲೈನ್ ನೋಡ್ತೀರಾ, ಬ್ಲೂ ಲೈನ್ ಕಾಣಿಸ್ತಿದೆ, ನೀಲಿ ಬಣ್ಣದ ಲೈನು, ತಿರ್ಗಾ ಕೆಳಗಡೆ ಬ್ಲೂ ಲೈನ್ ಕಾಣಿಸ್ತಾ ಇದೆ, ನೀಲಿ ಬಣ್ಣದ ಲೈನು, ಕೊನೆಯಲ್ಲಿ ರೆಡ್ ಕಲರ್ ಕಾಣಿಸ್ತಿದೆ, ಕೆಂಪು ಬಣ್ಣದ ಲೈನು ಕಾಣಿಸ್ತಿದೆ. ಇದನ್ನು 4 ಲೈನ್ಸ್ ಅಂತ ಕರೀತಾರೆ. ಮೊದಲನೇದು ಫಸ್ಟ್ ರೆಡ್ ಲೈನ್, ಎರಡನೇದು ಫಸ್ಟ್ ಬ್ಲೂ ಲೈನ್, ಮೂರನೇದು ಸೆಕೆಂಡ್ ಬ್ಲೂ ಲೈನ್, ನಾಲ್ಕನೇದು ಸೆಕೆಂಡ್ ರೆಡ್ ಲೈನ್ ಅಂತ ಕರೀತಾರೆ. ಇವಾಗ ಕರ್ಸಿವ್ ಆಲ್ಫಬೆಟ್ ಎ ಅಂದರೆ ಕ್ಯಾಪಿಟಲ್ ಆಲ್ಫಬೆಟ್ ಅಲ್ಲ, ಸ್ಮಾಲ್ ಆಲ್ಫಬೆಟ್ ಎನ ಬರೆಯೋದನ್ನು ಹೇಳ್ಕೊಡ್ತೀನಿ. ರೆಡಿನಾ ಮಕ್ಕಳೇ? ಇನ್ ಬಿಟ್ವೀನ್ 2 ಬ್ಲೂ ಲೈನ್ಸ್ ಅಂದರೆ ಈ 2 ಮಧ್ಯದಲ್ಲಿರುವ 2 ಬ್ಲೂ ಲೈನ್ಸಿನ ಮಧ್ಯದಲ್ಲಿ ಅಪ್ ಸ್ಲ್ಯಾಂಟಿಂಗ್ ಲೈನ್ ಅಂತ ಬರೀಬೇಕು. ಫಸ್ಟ್ ಸ್ಟೆಪ್ ಅದು. ಆಮೇಲೆ ಎಡಗೈನಲ್ಲಿ ಇರುವ ಎರಡನೇ ಬೆರಳು ಅಂದರೆ ಥಂಬ್ ಫಿಂಗರ್ ಪಕ್ಕದಲ್ಲಿರುವ ಈ ಪಾಯಿಂಟರ್ ಫಿಂಗರ್ನ ಅದ್ರ ಪಕ್ಕದಲ್ಲಿ ಇಟ್ಕೋಬೇಕು. ಸೆಕೆಂಡ್ ಸ್ಟೆಪ್ಪು ಅಪ್ ಸ್ಲ್ಯಾಂಟಿಂಗ್ ಲೈನ್ ಬೆಂಡ್ ಟುವರ್ಡ್ಸ್ ಯುವರ್ ರೈಟ್ ಹ್ಯಾಂಡ್ ಸೈಡ್ ಅಂದರೆ ಆ 2 ನೀಲಿ ಬಣ್ಣದ ಲೈನಿನ ಮಧ್ಯದಲ್ಲಿ ಅಪ್ ಸ್ಲ್ಯಾಂಟಿಂಗ್ ಲೈನ್ ಬರೆದು ನಿಮ್ಮ ರೈಟ್ ಹ್ಯಾಂಡ್ ಸೈಡ್ಗೆ ಒಂದು ಬೆಂಡ್ ಮಾಡಬೇಕು. ತಿರ್ಗಾ ಪಾಯಿಂಟರ್ ಫಿಂಗರ್ನ ಇಟ್ಕೋಬೇಕು. ಮೂರನೇ ಸ್ಟೆಪ್ಪು ಅಪ್ ಸ್ಲ್ಯಾಂಟಿಂಗ್ ಲೈನ್ ಬೆಂಡ್ ಟುವರ್ಡ್ಸ್ ಯುವರ್ ರೈಟ್ ಹ್ಯಾಂಡ್ ಸೈಡ್, ಗೋ ಬ್ಯಾಕ್, ಮೇಕ್ ಅ ಸರ್ಕಲ್ ಅಂದರೆ ಅಪ್ ಸ್ಲ್ಯಾಂಟಿಂಗ್ ಲೈನ್ ಬರಿಬೇಕು. ಫಸ್ಟು ಬರೆದ ಮೇಲೆ ರೈಟ್ ಹ್ಯಾಂಡ್ ಸೈಡ್ಗೆ ಬೆಂಡ್ ಮಾಡಿ ತಿರ್ಗಾ ವಾಪಸ್ ಹೋಗಿ ಒಂದು ಸರ್ಕಲ್ ಫಾರ್ಮ್ನ ಮಾಡಬೇಕು. ತಿರ್ಗಾ ಪಾಯಿಂಟರ್ ಫಿಂಗರ್ನ ಇಟ್ಕೋಬೇಕು. ನಾಲ್ಕನೇ ಸ್ಟೆಪ್ಪು ಅಪ್ ಸ್ಲ್ಯಾಂಟಿಂಗ್ ಲೈನ್ ಬೆಂಡ್ ಟುವರ್ಡ್ಸ್ ಯುವರ್ ರೈಟ್ ಹ್ಯಾಂಡ್ ಸೈಡ್, ಗೋ ಬ್ಯಾಕ್, ಮೇಕ್ ಅ ಸರ್ಕಲ್, ಸ್ಟ್ಯಾಂಡಿಂಗ್ ಲೈನ್, ಹುಕ್. ಇದು ಕರ್ಸಿವ್ ಆಲ್ಫಬೆಟ್ ಎ. ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಅಪ್ ಸ್ಲ್ಯಾಂಟಿಂಗ್ ಲೈನ್ ಬೆಂಡ್ ಟುವರ್ಡ್ಸ್ ಯುವರ್ ರೈಟ್ ಹ್ಯಾಂಡ್ ಸೈಡ್ ಅಂದರೆ ನಿಮ್ಮ ರೈಟ್ ಹ್ಯಾಂಡಿನ ಕಡೆ ಬೆಂಡ್ ಮಾಡಿ ತಿರ್ಗಾ ವಾಪಸ್ ಅದೇ ಲೈನ್ ಮೇಲೆ ಹೋಗಿ ಕಮ್ ಡೌನ್, ಕೆಳಗಡೆ ಬನ್ನಿ, ಮೇಕ್ ಅ ಸರ್ಕಲ್ ಅಂದರೆ ಒಂದು ಸರ್ಕಲ್ ಮಾಡಿ ಕೈ ಎತ್ತದೀರಾ ಅದೇ ಸರ್ಕಲ್ ಮಾಡಿದ ನಂತರ ಕೈನ ಕೆಳಗಡೆ ತರಬೇಕು. ಅದೇ ಲೈನ್ನಲ್ಲಿ ಕಮ್ ಡೌನ್ 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 ಕೆಳಗಡೆ ಬರೆದು ಸ್ಟ್ಯಾಂಡಿಂಗ್ ಲೈನ್ ಅಂತ ಬರೆದು ಒಂದು ಹುಕ್ ಕೊಡಬೇಕು. ಇದು ಕರ್ಸಿವ್ ಆಲ್ಫಬೆಟ್ ಎ.